In the previous class, we have discussed the various relevant provisions of the Companies Act 1956, which relating to the incorporation of the joint stock companies. But today we shall deal with yet another very important factor of the syllabus that is known as negotiable instruments. The law relating to negotiable instruments, any act for that matter in our country, they are not static. They are subject to various amendments. Excuse me, sir. Principal ಹೇಳಿದ ತೇಜಸ್ನ ಕಳಿಸಬೇಕಂತೆ. Tejas, you can go. Section 13 of Act 1881, negotiable instruments, it defines. ನಮ್ಮ ಹುಡುಗ ಆ ತರದನಲ್ಲ. ಈಸ್ ಒನ್ ಆಫ್ ಅವರ್ ಬೆಸ್ಟ್ ಸ್ಟೂಡೆಂಟ್ಸ್. ಇರ್ಬೋದು ಸರ್, ಬಟ್ ಅವನ ಬಗ್ಗೆ ಏನೋ ನಂಬಿಕೆ ಇದೆ. ಸರ್ ಕರೆದ್ರ? ಏನೋ ತೇಜು, ಏನೋ ಇದೆಲ್ಲ ಏನಾಯ್ತು ಸರ್? ನನಗೆ ಗೊತ್ತಾಗ್ತಿಲ್ಲ. ಯಾಕೆ ಹೀಗಾಯ್ತು? ಏನ್ ಹೇಳ್ತಿದ್ರ ಸರ್? ಇವರೇ ಸರ್ ತೇಜಸ್. ಯು ಆರ್ ಅಂಡರ್ ಅರೆಸ್ಟ್. ಫಾರ್ ವಾಟ್ ರೀಸನ್ಸ್? ನಾನೇನ್ ತಪ್ಪಾಡ್ದೆ? ಅದನ್ನ ಹೋಗ್ತಾ ಹೇಳ್ತೀನಿ. ಸರ್ ಯಾಕೆ ಸರ್? ನಾನೇನ್ ತಪ್ಪಾಡ್ದೆ ಸರ್? ಸರ್ ನಾನು ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ನಿನಗೂ DTWGಗೂ ಏನ್ ಸಂಬಂಧ ಹೇಳು? DTWG ಹಾಗಂದ್ರೆ? ಪಾಪ DTWG ಗೊತ್ತಿಲ್ಲ. ಹೋಗ್ಲಿ, ಈ ಊರಿನ ಯಾವ ಶ್ರೀಮಂತನ ಕೊಲ್ಬೇಕು ಅಂದ್ಕೊಂಡಿದ್ದೀರಾ? ನೀವೇನ್ ಹೇಳ್ತಿದ್ದೀರೋ ಒಂದು ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ವಾ? ಯು ರಾಸ್ಕಲ್!